ಹಾಯ್ ಫ್ರೆಂಡ್, ವಿಯೆಟ್ನಾಂನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋ ವಿಶೇಷ ಏನಂತ ಆಮೇಲೆ ಹೇಳ್ತೀನಿ. ಮೊದಲೇ ಇವತ್ತು ನಾವು ಚೆಕ್ಔಟ್ ಆಗಬೇಕಿತ್ತು ನಮ್ಮ ರೂಮ್ನು. ಈ ಚೆಕ್ಔಟ್ ಆಗೋ ಮುಂಚೆ ರೂಮ್ದು ಫೋಟೋ ವಿಡಿಯೋ ಎಲ್ಲ ತೆಗಿತಾ ಇದ್ದೋ. ಹಾಗೆ ಬನ್ನಿ ನಿಮ್ಮನ್ನ ಔಟ್ಸೈಡ್ ಸನ್ರೈಸ್ ನೋಡುವ. ಇವತ್ತು ಮಾರ್ನಿಂಗು ನೋಡಿ ಸನ್ರೈಸ್ ನೋಡ್ತಾ ಇದ್ರಿ. ಯಾಕೆಂದರೆ ಇವತ್ತು ಚೆಕ್ಔಟ್ ಆಗ್ತಿರೋದು ಏನು ವಿಶೇಷ ಏನಂತಂದರೆ, ನಾವು ವಿಯೆಟ್ನಾಂನ ಡನಾಂಗ್ಲಿದ್ದೋ ಇಷ್ಟು ದಿನ. ಇವತ್ತು ನಾವು ಹೋಗ್ತಾ ಇರೋದೇ ಹೋ ಚಿ ಮಿನ್ ಸಿಟಿಗೆ. ಈ ಡನಾಂಗ್ಗಿಂತ ಹೋ ಚಿ ಮಿನ್ ಸಿಟಿ ತುಂಬ ಬ್ಯೂಟಿಫುಲ್ ಆಗಿದೆ. ಅದ್ರದ್ದು ನಾನು ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಇವತ್ತು ನಾವು ನೋಡ್ತಾ ಇದ್ದಿರಲ್ಲ ನೀವು, ಬೀಚ್ದು ಫೋಟೋ ವಿಡಿಯೋ ಎಲ್ಲ ಮಾಡ್ಕೊತಾ ಇದ್ದೀವಿ. ನಾವು ಅಲ್ಲಿಂದ ಈಗ ಡೈರೆಕ್ಟಾಗಿ ಓಡ್ತಾ ಇರೋದೇ ಏರ್ಪೋರ್ಟ್ಗೆ. ಈಗ ನಾವು ಡನಾಂಗ್ನಿಂದ ಹೋ ಚಿ ಮಿನ್ ಸಿಟಿಗೆ ಹೋಗ್ಬೇಕಂದ್ರೆ ಫ್ಲೈಟಲ್ಲೇ ಹೋಗಬೇಕು. ನೋಡಿ ಈಗ ನಾವು ಫ್ಲೈಟ್ ಬಂದಿದ್ದೀವಿ. ನಾವು ಫ್ಲೈಟಿಂದ ಇಳಿದ ತಕ್ಷಣ ಏರ್ಪೋರ್ಟ್ದು ಬಸ್ ರೆಡಿ ಇತ್ತು. ಯಾಕೆಂದರೆ ನಮ್ಮ ಲಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕಲ್ಲ, ಆ ಜಾಗಕ್ಕೆ ಈಗ ಬಸ್ ಮುಖಾಂತರ ಹೋಗುತ್ತೆ. ಬನ್ನಿ ಹಾಗೆ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗುವ. ನೋಡ್ತಾ ಇದ್ದೀವಿ ನೋಡಿ, ಇದು ಏರ್ಪೋರ್ಟ್ ವ್ಯೂ. ನಾವೀಗ ಬನ್ನಿ, ಈಗ ನಾವು ನಮ್ಮ ಲಗೇಜ್ನ ಕಲೆಕ್ಟ್ ಮಾಡ್ಕೊಳ್ಳೋ ಹತ್ರ ಹೋಗ್ತಾ ಇದ್ವಿ. ಎಲ್ಲ ವೆಯ್ಟ್ ಮಾಡ್ತಾವ್ರೆ ಲಗೇಜ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ಬರ್ತಾ ಇದ್ದೀವಿ ನೋಡಿ, ಅದೇ ಬ್ಯಾಗು. ಅಲ್ಲಿಂದ ಬ್ಯಾಗ್ನ ಕಲೆಕ್ಟ್ ಮಾಡ್ಕೊಂಡು ನಾವು ಎಂಟ್ರೆನ್ಸ್ ಗೇಟ್ ಹತ್ರ ಓಡ್ತು. ಈ ಎಂಟ್ರೆನ್ಸ್ ಗೇಟ್ ಹತ್ರ ಓಡಬೇಕಾದ್ರೆ ಒಂದು ಆಶ್ಚರ್ಯ ನಡೀತು. ಏನಂತಂದರೆ, ಈಗ ನೀವು ನೋಡ್ತಾ ಇದ್ರಲ್ಲ ವಿಡಿಯೋ, ಅದರಲ್ಲಿ ಮುಂದ್ಗಡೆ ಒಬ್ಬ ವ್ಯಕ್ತಿ ಬರ್ತಾರೆ ನೋಡಿ. ನನ್ನ ಪ್ರಕಾರ ಇವರು ಆಫ್ರಿಕಾದವ್ರು ಇರ್ಬೋದು. ನೋಡಿ, ನಾವು ಊಹೆ ಮಾಡಿದ್ರು. ಇವರು ತುಂಬ ಚಡ್ಪಡಿಸ್ತಾ ಇದ್ರು. ನಮ್ಮ ಜೊತೆನೇ ಬಂದರು ಡನಾಂಗಿಂದ. ಏನು ಅಂತಂದ್ಬಿಟ್ಟು ಅವ್ರು ಗೊತ್ತಿಲ್ಲದಂಗೆ ವಿಡಿಯೋ ಮಾಡ್ತಾ ಇರೋದು. ಇದು ತುಂಬ ಎಕ್ಸೈಟ್ ಆಗಿದ್ರು. ಏನು ಎತ್ತ ಅಂತ ಅನ್ನೋದಕ್ಕೋಸ್ಕರ ನಾವು ತುಂಬ ಸುಮಾರು ಟೈಮಿಂದ ಅವ್ರನ್ನೇ ಫಾಲೋ ಅಪ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಬಂದು. ಯಾಕೆಂದರೆ ಅವರು ಯಾರನ್ನೋ ಮೀಟ್ ಮಾಡಬೇಕಿತ್ತೇನೋ ಅನ್ನಿಸ್ತಾ ನಮಗೂ ಅನ್ನಿಸ್ತು. ಅದರಿಂದ ವಿಡಿಯೋನೇ ಮಾಡೋದು ನಾವು. ಅವ್ರಿಗೆ ಗೊತ್ತಿಲ್ಲ ವಿಡಿಯೋ ಮಾಡ್ತಾ ಇರೋದು. ಅದು ಸರ್ಪ್ರೈಸ್ ಏನಂತಂದರೆ, ಅವ್ರಿಗೋಸ್ಕರ ಮೇ ಬಿ ಅವ್ರ ಗರ್ಲ್ ಫ್ರೆಂಡ್ ಕಾಯ್ಕೊಂಡಿದ್ರು ಅನ್ನೋ ಕಾಣುತ್ತೆ. ನೋಡಿ, ತುಂಬ ಎಕ್ಸೈಟ್ ಆಗ್ಬಿಟ್ರು. ಎಕ್ಸೈಟ್ ಆಗ್ಬಿಟ್ರು ಅವ್ರಿಗೆ ಬಂದ ತಕ್ಷಣ. ಅದೊಂದು ಸರ್ಪ್ರೈಸ್ ವಿಡಿಯೋ. ಇದು ಏರ್ಪೋರ್ಟಲ್ಲಿ ನಡೆಯುತ್ತೆ. ಅದನ್ನು ಮುಗಿಸ್ಕೊಂಡು ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾವು ಬಂದದ್ದೇ ಹೋ ಚಿ ಮಿನ್ ಸಿಟಿಗೆ. ಸಿಟಿ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ನೋಡ್ತಾ ಇದ್ದೀವಿ ನೋಡಿ, ಡಬಲ್ ಡೆಕ್ ಬಸ್ ಹೋಗ್ತಾ ಇದೆ. ಅಲ್ಲಿಂದ ಸಿಟಿ ನೋಡ್ಕೊಂಡು ನಾವು ಅಲ್ಲೊಂದು ಅರಮನೆಗೆ ಹೋಗ್ಬೇಕಿತ್ತು. ಅಲ್ಲಿಂದ ಬಂದು ಒಂದು ಅರಮನೆ ಅಂತ ಹೇಳಿದ್ವಲ್ಲ, ಅರಮನೆಗೆ ಹೋಗ್ತಾ ಇದ್ದೀವಿ. ಈ ಅರಮನೆ ಅಂತಂದರೆ ನೀವು ಏನೇನೇನೋ ಅನ್ಕೊಂಬಿಡಿ. ಯಾಕೆಂದ್ರೆ ನಮ್ಮ ಥರ ಅರಮನೆಗಳಲ್ಲ. ನೋಡಿ, ನೀವು ನೋಡ್ತಾ ಇದ್ದಿರಲ್ಲ, ಇದೇ ಅರಮನೆ. ಈ ಅರಮನೆ ಒಳಗಡೆ ಅಂತಂತಂದರೆ ನೋಡಿ, ರಾಜರು ಬಳಸ್ತಿದ್ದವು ಇವೆಲ್ಲ. ಅದು ನಮ್ಮ ಅರಮನೆಗಳೇ ಬೇರೆ ಬಿಡಿ. ಯಾಕೆಂತಂದ್ರೆ ನಮ್ಮ ಅರಮನೆ ಅಂತಂದರೆ ಈಗ ನಮ್ಮ ರಾಜರನ್ನು ನೋಡ್ಬೋದು, ನಮ್ಮ ಅರಮನೆಗಳನ್ನೂ ನೋಡ್ಬೋದು. ಆದರೆ ಇಲ್ಲಿ ಅರಮನೆ ಒಂದು ಆಫೀಸ್ ಥರ ಇದೆ. ಒಟ್ಟಲ್ಲಿ ತುಂಬ ಸಂರಕ್ಷಿಸವ್ರೆ, ಮ್ಯೂಸಿಯಂ ಥರ ಮಾಡವ್ರೆ. ಚೆನ್ನಾಗಿದೆ ನೋಡಿ. ಆನೆ ದಂತ ಎಲ್ಲ ಇಟ್ಟವ್ರೆ. ರಾಜರು ಏನು ಉಪಯೋಗಿಸ್ತಾ ಇದ್ರು ಅದು. ಇದು ನೋಡ್ಕೊಂಡು ನಾವು ಮುಂದೆ ಹೊರಟು. ನೋಡಿದ್ರಲ್ಲ ಇದೆಲ್ಲ ಅರಮನೆ. ಇದು ಅದನ್ನು ಮುಗಿಸ್ಕೊಂಡು ನಾವು ಬಂದಿದ್ದೇನೆ ಮಿಲಿಟ್ರಿ ಕ್ಯಾಂಪ್ಗೆ. ಅಲ್ಲಿ ಒಂದು ಮ್ಯೂಸಿಯಂ. ಈ ಮ್ಯೂಸಿಯಮ್ದು ವಿಶೇಷ ಏನಂತಂದರೆ, ಯಾವಾಗ ಈ ಅಮೇರಿಕಾ ವಿಯೆಟ್ನಾಂ ಮೇಲೆ ಯಾವಾಗ ದಾಳಿ ಮಾಡಿತ್ತು, ಅದರದ್ದೆಲ್ಲ ಯುದ್ಧ ವಿಮಾನಗಳು, ಟ್ಯಾಂಕರ್ಗಳು ಎಲ್ಲನೂ ಸಹ ಇಲ್ಲಿ ಮ್ಯೂಸಿಯಂ ಥರ ಮಾಡವ್ರೆ.
ತುಂಬ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡವ್ರೆ. ಆಮೇಲೆ ಇಲ್ಲಿ ಬಂಕರ್ಗಳು ಸಹ ಇದೆ ನೋಡಿ. ತುಂಬ ಮ್ಯೂಸಿಯಂ ಮಾತ್ರ ಬ್ಯೂಟಿಫುಲ್ಲಾಗಿ ಮಾಡವ್ರೆ. ಇದೆಲ್ಲ ಸೈನಿಕರು ಬಳಸ್ತಿದ್ದು, ನಾವು ಹಳೇ ಮೂವಿಗಳಲ್ಲಿ ನೋಡ್ತಾ ಇದ್ವಲ್ಲ ಆ ಥರದ್ದೆಲ್ಲ ಇದೆ. ಅಲ್ಲಿಗೆ ವಿಯೆಟ್ನಾಂನ ಹೋಚಿಮಿನ್ ಸಿಟಿಗೆ ಇದೊಂದು ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಸೆಕ್ಯೂರಿಟಿ ಯಾವ ಥರ ಏನು ಅಂಥದ್ದೆಲ್ಲನೂ ಅಲ್ಲಿ ಆ ಮ್ಯೂಸಿಯಮಲ್ಲಿ ನೋಡ್ದೋ ನೋಡಿ. ನೀವು ನೋಡ್ತಾ ಇದ್ರಿ ಎಲ್ಲ ಯುದ್ಧ ವಿಮಾನಗಳನ್ನೂ ನಿಲ್ಲಿಸವ್ರೆ. ಆಮೇಲೆ ದೋಣಿಗಳು ಇವೆಲ್ಲ ಸೈನಿಕರು ಬಳಸ್ತಿದ್ದು, ಅದನ್ನು ಹಂಗೆ ಮೇಂಟೈನ್ ಮಾಡವ್ರೆ ನೋಡಿ. ಇದೆಲ್ಲ ಅದೇನೆ. ನೋಡಿ ಇದೆಲ್ಲ ಯುದ್ಧ ಟ್ಯಾಂಕರ್ಗಳಿವೆ, ಬೋಟ್ ಇರ್ಬೋದು, ಯುದ್ಧ ಟ್ಯಾಂಕರ್ಗಳಿರ್ಬೋದು. ಇವೆಲ್ಲ ಹಂಗೆ ಚೆನ್ನಾಗಿ ವೆಲ್ ಮೇಂಟೆನೆನ್ಸ್ ಚೆನ್ನಾಗಿ ಮಾಡವ್ರೆ ನೋಡಿ. ಬನ್ನಿ ತೋರಿಸ್ತೀನಿ ನೋಡಿ. ಇದೇ ಮ್ಯೂಸಿಯಂಗೆ ಸೈನಿಕರದ್ದು ಬಟ್ಟೆಗಳು, ಹೆಲ್ಮೆಟ್ಟು ಎಲ್ಲ ಇಟ್ಟವ್ರೆ. ಆಮೇಲೆ ಅದು ಯಾವಾಗ ನಡೀತು ಏನು ಅನ್ನೋ ಮಾಹಿತಿನ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡೋದು. ಈಗ ನೋಡಿ ನಿಮ್ಗೆ ತೋರಿಸ್ತೀನಿ. ಮೊದಲು ಗುಂಡುಗಳು ಅದಕ್ಕೆ ಉಪಯೋಗಿಸ್ತಿದ್ದು ಎಲ್ಲನೂ ತುಂಬ ಜೋಪಾನವಾಗಿ ಕಾಪಾಡೋರೆ. ಯಾಕೆಂದರೆ ಮುಂದಿನ ಪೀಳಿಗೆಗೆ ಇದು ಗೊತ್ತಾಗಲಿ ಅಂದ್ಬಿಟ್ಟು. ಇವಾಗ ನೋಡಿ ನಿಮಗೆ ಆ ಗನ್ಗಳು ಬರೆಸ್ತಿದ್ದ ಗುಂಡು ಅದೆಲ್ಲ ತೋರಿಸ್ತೀನಿ. ನೋಡ್ತಾ ಇದ್ದೀವಿ ಇವೆಲ್ಲ 1 mm ಇಂದ ಹಿಡಿದು ಸುಮಾರು ಇದೆ, ಎಲ್ಲ ಥರದ್ದು ಇದೆ. ಎಲ್ಲ ಶೆಲ್ಗಳು, ಎಲ್ಲ ಗನ್ಗಾಗಂಥದ್ದು ಬುಲೆಟ್ಗಳು ಉಂಟ ನೋಡಿ. ಇದೆಲ್ಲ ಮುಂದಿನ ಪೀಳಿಗೆಗೆ ಗೊತ್ತಾಗಲಿ ಅಂತ ಅನ್ನೋದಕ್ಕೋಸ್ಕರ ಅಮೇರಿಕಾದವರು ಇಲ್ಲೇ ಬಿಟ್ಬಿಟ್ಟು ಹೋಗಿರೋದು. ಇದೆಲ್ಲ USA ಇದು ದೊಡ್ಡ ಮ್ಯೂಸಿಯಮ್ಮೇ ಮಾಡವ್ರೆ. ಪೂರ್ತಿ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಪೂರ್ತಿ ಆಲ್ಮೋಸ್ಟ್ ಅರ್ಥ ಆಗುತ್ತೆ. ನೋಡಿ ನೀವು ನೋಡ್ತಾ ಇರೋದು ರೈಫಲ್ಗಳಿಗೆ. ರೈಫಲ್ ನೋಡಿ, ಡಿಫ್ರೆಂಟ್ ರೈಫಲ್ಗಳನ್ನ ನೋಡ್ಬೋದು.
ಇದಾಗಿತ್ತು ಇವತ್ತಿನ ವಿಡಿಯೋ. ಹೀಗೆ ಸಹಕರಿಸಿ ಧನ್ಯವಾದಗಳು. ಥ್ಯಾಂಕ್ ಯು.